ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತೊಂದು ವ್ಲಾಗು, ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು. ಕುಕ್ಕಿಂಗ್ ಕಾಂಪಿಟೇಷನ್ ನಡೀತಾ ಇದೆ. ಸೊ 3 ಜನ ಇದ್ದರು, ಅದರಲ್ಲಿ ಒಬ್ಬರು ಮೈನಸ್ ಆಗಿಬಿಟ್ಟಿದ್ದಾರೆ, ಇನ್ನು ಇಬ್ಬರು ಮಾಡ್ತಾರೆ. ಸೊ ಅವರಲ್ಲಿ ನಾನು ಫಸ್ಟು ನೀನು ಫಸ್ಟು ಅಂತಲೇ ಇದು ಮಾಡ್ತಿದ್ದಾರೆ. ಸೊ ಚೀಟಿ ಹಾಕಿ ಅದರಲ್ಲಿ ಫಸ್ಟ್ ಯಾರು ಬರುತ್ತೋ ಅವರೇ ಫಸ್ಟ್ ಕುಕ್ಕಿಂಗ್ ಮಾಡಬೇಕು. ಸೊ ಟೈಮಿಂಗ್ಸ್ ಇರುತ್ತೆ, ಟೈಮಿಂಗ್ಸಲ್ಲಿ ಮಾಡಬೇಕು. ಟೈಮಿಂಗ್ಸ್ ಇರುತ್ತಾ ಇಲ್ಲ ಎಷ್ಟು ಟೈಮಿಂಗ್ಸ್ ಅಂತ? ಓಕೆ, ಅಂದರೆ ಹಾಫ್ ಆನ್ ಅವರಲ್ಲಿ ಮಾಡಿದ್ರೆ ಅದಕ್ಕಿಂತ ಕಮ್ಮಿ ಯಾರು ಮಾಡ್ತಾರೋ ಅವರು ವಿನ್. ಓಕೆ, ಹಾಫ್ ಆನ್ ಅವರ್ ಆಗ್ಬೋದು, ಇಲ್ಲ 45 ಮಿನಿಟ್ಸ್ ಆಗ್ಬೋದು. ಒಟ್ಟಿನಲ್ಲಿ ಯಾರು ಬೇಗ ಮುಗಿಸ್ತಾರೆ ಅಂತನಾ? ಗಿಫ್ಟ್ ಅವಳನ್ನೇ ಕೊಟ್ಬಿಡೋದು. ಅವಳು LKG ಬೇಕಿನ ಗಿಫ್ಟ್ ಆಗಿ ಕೊಡೋದು. LKG ಬೇಕಿನ ಗಿಫ್ಟ್ ಆಗಿ ಕೊಡೋದು. ನನ್ನ ಮಕ್ಕಳು ನಂಗೆ ಯಾರು ಅಂತ ಗೊತ್ತಿಲ್ಲ ಸರ್. ಈ ಓಚಿಕೇತ್ ನನ್ನ ಮಗ. ಈಗ ಚೀಟಿ ಹಾಕಿದ್ದಾರೆ. ಸೊ ಇಟ್ಕೋ, ಪೆನ್ ಇಟ್ಕೋ. ಸೊ 2 ಚೀಟಿನಾ? ಸೊ 2 ಇಬ್ಬರೇ, 3 ಜನ ಭಾಗವಹಿಸ್ಬೇಕಿತ್ತು. ಈಗ ಇಬ್ಬರೇ ಮಾಡ್ತೀವಿ ಅಂತ ಇದು ಮಾಡಿದ್ದಾರೆ. ಇವಳು ಬೇಜಾನ್ ಮಾಡಿಬಿಟ್ಟಿದ್ದಾಳಂತೆ ಅಡುಗೆಗಳು, ಅದಕ್ಕೆ ಮಾಡೋದಂತೆ. ಸೊ ಈಗ 2 ಚೀಟಿಯಲ್ಲಿ, 1 ಚೀಟಿಯಲ್ಲಿ ಇವ್ರು ಎತ್ತಾರೆ ನಮ್ಮ ಬೇಬಿ. ಒಂದು ಎತ್ತಮ್ಮ. ಅಲ್ಲ, ಅದ್ರ ಮೇಲೆ ನನ್ಗೆ ಗೊತ್ತಿಲ್ವಲ್ಲ. ಓಕೆ, ನಾನೇ ತೆಗಿತೀನಿ. ಇಟ್ಕೊಮ್ಮ. ಕ್ಯಾಮ್ರಾ ಇಟ್ಕೊಮ್ಮ, ನಾನು ತೆಗಿತೀನಿ. ಓಕೆ, ಸೊ ಯಾರು ಫಸ್ಟ್ ಬರ್ತಾರೋ ಅವರೇ ಫಸ್ಟ್ ಸ್ಟಾರ್ಟ್ ಮಾಡಬೇಕು. ಓಕೆ, ಯಾರು ತಿನ್ಬೋದು? ಒಪ್ಕೋತೀನಿ ನಿನ್ನ. ಓಕೆ, ಫೈನಲಿ ಬಂತು. ಸೊ ಅವಳೇ ಸ್ಟಾರ್ಟ್ ಮಾಡಬೇಕು. ಫಸ್ಟಿಂದ ಅವಳು ಹೇಳ್ತಾ ಇದ್ದು ನೀನು ಮಾಡು, ಇಲ್ಲ ನೀನು ಮಾಡು, ನೀನು ಮಾಡು ಅಂತ. ಸೊ ಇವಾಗ ಗೊತ್ತಿದೆ ಬಂತು. ಪಾಪ ಎಲ್ಲ ಕಡೆ ಇವಳೇ ತಗ್ಲಾಕೊಂತಾರೆ ಅಷ್ಟೇ. ಸೊ ಸ್ಟಾರ್ಟ್ ಮಾಡೋಣ. ಸೊ ಹಾಗೆ ವೆಜಿಟೇಬಲ್ಸ್ ಎಲ್ಲ ತಂದಿದ್ದೀವಿ. ಏನೇನು ತಂದಿದ್ದೀವಿ ನೋಡೋಣ, ಬನ್ನಿ. ರೆಡಿನಾ? ಹಾಂ, ನೀವೆಲ್ಲ ರೆಡಿನಾ? ಹಾಂ, ಸ್ಟಾರ್ಟ್ ಮಾಡೋಕ್ಕೆ ರೆಡಿ. ಸೊ ಕಟ್ ಮಾಡ್ಕೋಬೇಕು. ಅವ್ರಿಗೆ ಟೈಮಿಂಗ್ಸ್ ಕೂಡ ಇರುತ್ತೆ. ನೋಡೋಣ ಎಷ್ಟೆಷ್ಟು ಫಾಸ್ಟಾಗಿ ಮಾಡ್ತಾರೆ ಅಂತ. ಓಕೆ, ರೆಡಿ? ರೆಡಿ. ವೆಜಿಟೇಬಲ್ಸ್ ಇದೆ. ಈಗ ಅವ್ರಿಗೆ ಯಾವ್ದು ವೆಜಿಟೇಬಲ್ಸ್ ಬೇಕೋ ಅದನ್ನು ಆರಿಸ್ಕೊಂಡು ಅವರು ಅಡುಗೆಗೆ ತಗೊಂಡು ಅವರು ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಏನು ತಗೋತಾ ಇದ್ದೀರಾ ಧೃತಿ ಅವರೇ ನೀವು? ಓಕೆ, ಎಷ್ಟಾದ್ರು ತೊಗೊಳ್ಳಿ. ಹಾಂ, ನಿಮ್ಮದು ಆಮೇಲೆ ಅಲ್ವಾ, ನೀವೆಲ್ಲ ಒಂದು ಸೈಡಿಗೆ ಇಟ್ಕೊಳ್ಳಿ. ಸೊ ನಿಮ್ದು ಏನು ಬೇಕೋ ಅದನ್ನು ತೊಗೊಳ್ಳಿ. ಅಷ್ಟೇನಾ? ಕೊತ್ತಂಬರಿ ಅದಾದ್ಮೇಲೆ ಬಂದು ತಗೊಂಡ. ಓಕೆ, ಸೊ ಪೊಟ್ಯಾಟೊ, ಈರುಳ್ಳಿ, ಆಮೇಲೆ ಚಿಲ್ಲಿ ತೊಗೊಂಡಿದ್ದಾರೆ. ಸ್ಟಾರ್ಟ್ ಮಾಡ್ಕೋತೀರಾ? ಈಗ ಟೈಮ್ ನೋಡ್ಕೊಳ್ಳಿ. ಇವಾಗ ಸ್ಟಾರ್ಟ್ ಮಾಡೋಣ. ಓಕೆ, ಸ್ಟಾರ್ಟ್ಸ್ನ. ಹಾಂ, ಓಕೆ. ನಮ್ಮ ಧೃತಿಯದ್ದು ಟೈಮ್ ಸ್ಟಾರ್ಟ್ ಆಯಿತು. ಕುಕ್ ಸ್ಟಾರ್ಟ್ ಮಾಡಿಕೊಂಡ್ರು. ಈರುಳ್ಳಿ ಕಟ್ ಮಾಡ್ಕೋತಾ ಇದ್ದಾರೆ, ಪೊಟ್ಯಾಟೊ, ಈರುಳ್ಳಿ. ನೋಡೋಣ ಎಷ್ಟೆಷ್ಟು ಫಾಸ್ಟಾಗಿ ಮಾಡ್ತಾರೆ ಅಂತ. ಏನೋ ಸಿಂಪಲ್ಲಾಗಿ ಹುಡ್ಕೊಂಡ್ಬಿಟ್ಟಿರ್ತಾರೆ. ನೋಡೋಣ, ಟೈಮ್ ಓಡ್ತಾ ಇದೆ. ಧೃತಿಯವರೇ ಟೆನ್ಷನ್ ಇದೆಯಾ? ಫಾಸ್ಟಾಗಿ ಮಾಡ್ತಾ ಇದ್ದಾರೆ. ಇವಳು ಮಾಡ್ತಾ ಇಲ್ಲ ಅಂತ ಹೇಳಿ ಕಾಲು ಎಳಿತಾವಳೆ ಎಲ್ಲರಿಗೂ. ಒಳ್ಳೇದು ಮಾಡ್ತದ. ಸೊ ಇವಳು ಫಾಸ್ಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆಲ್ರೆಡಿ 2 ನಿಮಿಷ ಹತ್ತತ್ರ ಆಯಿತು. ಇಟ್ಕೊಂಡು ಏನು ಹೇಳಿದೆ? 2 ನಿಮಿಷ ಆಯಿತು. 2 ನಿಮಿಷ ಅಂತೆ. ಯಾವ ಭಾಷೆ ಇದು ಸ್ವಲ್ಪ ಕಮೆಂಟ್ ಮಾಡಿ. 2 ಮಿನಿಟ್ಸ್ ಅಲ್ಲ, 2 ನಿಮಿಷ. ಓಕೆ, ಪೊಟ್ಯಾಟೊ ಕಟ್ ಮಾಡೋದ್ರಲ್ಲೇ ಇದ್ದಾರೆ ಮೇಡಮ್ ಅವರು. ಫೀಲಿಂಗ್ ಯಾವ ಥರ ಫೀಲಿಂಗ್ಸು? ಓಕೆ, ಸಿಪ್ಪೆ ತೆಗಿಯೋ ಫೀಲ್ ಮಾಡ್ತಿದ್ದಾಳ. ಬರೀ ಇಂಥದೆಯ. ಅಚ್ಚು ಕೊಡಬೇಕಿತ್ತು ಈಗ, ಬಟ್ ಮಿಸ್ ಆದ್ಲು.
ಹುಷಾರಾಗಿ ಮೇಡಮ್ ಅವರೇ, ಕೈಗೆ ಕಟ್ ಮಾಡ್ಕೊಂಡ್ಬಿಟ್ಟಿರಾ. ಬ್ಯಾಡ್ ಟೈಮ್ ಧೃತಿದು. ಇರು ಗ್ಯಾಸ್ ಖಾಲಿ, ಸಿಲಿಂಡರ್ ಖಾಲಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಟೈಮ್ ಓಡ್ತಾ ಇದೆ, ಸಿಲಿಂಡರ್ ಫಿಟ್ ಮಾಡಿದ್ದೆ ಆಯಿತು, ಗ್ಯಾಸ್ ಆನ್ ಆಯಿತು. ಸೊ ಕಟ್ ಮಾಡ್ಕೊಳ್ಳೋಷ್ಟರಲ್ಲಿ ರೆಡಿ ಆಗ್ತಾ ಇದೆ. ವಾಶ್ ಮಾಡಿಕೊಂಡು ರೆಡಿ ಮಾಡ್ಕೋತಾ ಇದ್ದಾರೆ. ಟೈಮ್ ಕೂಡ ಆಲ್ರೆಡಿ 8 ನಿಮಿಷದ ಮೇಲೆ ಹೋಯ್ತು. ಧೃತಿ ಅವರೇ, ಹೆಂಗಿದೆ ಫೀಲಿಂಗ್? ಬೇಗ ಬೇಗ ಆದ್ರೆ ಸಾಕು. ಬೇಗ ಬೇಗ ಆಗಿ ತಿಂದ್ಬಿಡಕ್ಕೆ ತಿನ್ನೋಡಕ್ಕೆಲ್ಲ ಗೆಲ್ಲಕ್ಕೆ. ನೋಡೋಣ. ನೋಡಿ, ಈ ಕುರಿಗಳು ಮಾವಿನ ಹಣ್ಣು ಕಟ್ ಮಾಡ್ಕೊಂಡು ತಿಂತವ್ರೆ. ಬೇಡ ಗೈಸ್, ಕುಕ್ಕಿಂಗ್ ಮಾಡೋದು ಬಿಟ್ಟಿಲ್ಲಿ ಮಾವಿನ ಹಣ್ಣು ತಿನ್ಕೊಂಡು ಕೂತ್ಕೊಳ್ಳೋಕ್ಕೆ ನೀನು ಕುಕ್ ಮಾಡಲ್ಲ ಅಂದೆ ಅಷ್ಟೇ. ನಿಜ, ನಿಮ್ ಡ್ರೆಸ್ಸಿಂಗ್ ಬ್ರೈಟ್. ನಂಗೆ ಗೊತ್ತು, ನಿಜ, ನಿಮ್ ಡ್ರೆಸ್ಸಿಂಗ್ ಬ್ರೈಟ್. ನಂಗೆ ಗೊತ್ತು, ನಮಗೆಲ್ಲ ಗೊತ್ತಾಗೋಯ್ತು. ನಮ್ಮ ದೇವ್ರ ಬುದ್ಧಿ ನಂಗೆ ಗೊತ್ತಿಲ್ವಾ ಗೊತ್ತಿಲ್ವಾ ಗೊತ್ತಿಲ್ವಾ. ರೈಸ್ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಆಲ್ರೆಡಿ ರೈಸ್ ಆಲ್ಮೋಸ್ಟ್ ಆಗೋಗಿ ಬಂತು. ಆಲ್ರೆಡಿ 10 ನಿಮಿಷ ಆಯಿತು. 11 ಮಿನಿಟ್ಸ್ ಆಯಿತು ಆಲ್ರೆಡಿ. ಲಾಸ್ಟಲ್ಲಿ ಹಾಕೋ ಅಂತ ಬಿಡು ಕೊತ್ತಂಬರಿ ಸೊಪ್ಪು. ಫಸ್ಟೇ ಕಟ್ ಮಾಡಿ ಇಟ್ಕೊಂಡ್ಬಿಡೋಣ ಅಂತನಾ? ಓಕೆ. ಬಾಚ್ಕೊಂಡು ಹೋಗ್ತಾವಳೆ. ಗ್ಯಾಸ್ ಕಡಿಮೆ ಕಣೆ. ಅವಳು ಕುಕ್ಕಿಂಗ್ ಮಾಡೋಕೆ ಬಿಡದೆ ಟಾರ್ಚರ್ ಮಾಡ್ತಾಳೆ ಇವಳು. ಮ್ಯಾಂಗೋ ತಿನ್ನು ನೀನು ತಿನ್ನು. ಟಾರ್ಚರ್ ಮಾಡ್ತಾಳೆ ಇವಳು. ಮ್ಯಾಂಗೋ ತಿನ್ನು ನೀನು ತಿನ್ನು. ಎನರ್ಜಿ ಮ್ಯಾಂಗೋ ತಿಂದರೆ. ಹಾಂ, ಅವಳಿಗೆ ಅಡುಗೆ ಬೇಗ ಮಾಡಬಾರ್ದು ಅಂತ ತೊಂದರೆ ಕೊಡೋದು. ಸೊ ಅಡುಗೆ ಸ್ಟಾರ್ಟ್ ಮಾಡಿಕೊಂಡ್ರು. ಆಲ್ರೆಡಿ 15 ಮಿನಿಟ್ಸ್ ಆಗ್ತಾ ಬಂತು. ಎಣ್ಣೆ ಹಾಕೊಂಡಿದ್ದಾಳೆ. ಎಣ್ಣೆ ಹಾಕೊಂಡಿದ್ದಾರೆ. ಏನು ಮಾಡ್ತಾರೆ ನೋಡೋಣ. ಏನ್ ಮಾಡ್ತೀರಾ ಧೃತಿ ಅವ್ರೆ? ಕಡ್ಲೆಬೇಳೆ. ಏನ್ ಹಾಕ್ತೀರಾ? ಎಣ್ಣೆನೆ ಕರ್ಗಿಲ್ಲ. ಕರ್ಗಿಲ್ಲ. ನೀನ್ ಮಾತಾಡ್ದಾಗ ಸುಮ್ನಿದ್ ಬಿಟ್ರೆ ಸಾಕು. ಕರ್ಗಿಲ್ಲ. ನೀನ್ ಮಾತಾಡ್ದಾಗ ಸುಮ್ನಿದ್ ಬಿಟ್ರೆ ಸಾಕು. ಎಣ್ಣೆ ಕರ್ಗಿಲ್ಲ ಎಲ್ಲ ಕಡೆ, ಬಿಸಿ ಆಗಿಲ್ಲ. ಎಲ್ಲಿಂದ ಹಿಡ್ಕೊಂಬಂದ್ರಪ್ಪ? ಸಾಸಿವೆ ಹಾಕೊಂಡು ಜೀರಿಗೆ ಹಾಕೊಂಡು ನೋಡಿ, ಒಗ್ಗರಣೆ ಹಾಕ್ಬಿಟ್ಟು ಎಷ್ಟು ದೂರ ಬಂದು ನಿಂತಿದ್ದಾಳೆ. ಕಿಲೋಮೀಟರ್ ದೂರಕ್ಕೆ ಹೋಗ್ತಾ ಇದ್ದಾಳೆ. ಓಪನ್ ಮಾಡಕ್ ಬರ್ತಿಲ್ಲ. ಇವಾಗ ಏನಾಗಲ್ಲ. ಎತ್ಕೋ ಸೌಟು. ಸಾಂಬಾರ್ ಸೌಟಲ್ಲ. ಎಲ್ಲೈತೆ ಕಣ್ಣೊಂಚೂರು ತೋರ್ಸು. ಅದು ಕಣ್ಣಂತಾರ. ಇದ್ ಮಾಡು, ಫ್ರೈ ಮಾಡು. Hey, you girl, come this side. You why saying and giving? Why saying? What English? ಅವಳಿಗೆಲ್ಲ ಮಿಕ್ಸಿಡ್ ಭಾಷೆ. ತೆಲುಗು, ಕನ್ನಡ, ಇಂಗ್ಲಿಷ್, ಹಿಂದಿ. You have to put first karbevu. ಕರಿಬೇವು. I don't want your advice. You can go out. No, I can't. ಎಷ್ಟಾಯ್ತು ಟೈಮು? ಟೈಮ್ ಎಷ್ಟಾಯ್ತಪ್ಪ? 15 minutes. 15 minutes. ಓಕೆ. 11 seconds. ಫಾಸ್ಟ್ ಮಾಡೋಗಿರೋ ಸ್ಮೆಲ್ ಕಮಿಂಗ್. ಸಮಥಿಂಗ್ ಮಾಡೋಗಿರೋ ಸ್ಮೆಲ್ ಕಮ್ಮಿಂಗ್. ಸಮಥಿಂಗ್ ಮಾಡೋಗಿರೋ ಸ್ಮೆಲ್ ಕಮ್ಮಿಂಗ್. डिप्रेशन में रहता हूँ हमेशा. अब भी मैं डिप्रेशन. ಎಕ್ಸಾಕ್ಟ್ಲಿ. ಆರಾಮ ಮಾಡ್ಕೊತಾ ಇದ್ದೆ ನಾನು. ಏನೋ ಒಂದು ಟೈಮಿಂಗ್ ಆಫ್ ಮಾಡಿಬಿಟ್ಟು ಫೋರ್ಜರಿ ಕೆಲಸ ಮಾಡಿಬಿಟ್ಟು ಮಾಡೋಣ ಅನ್ಕೊಂಡಿದ್ವಿ ತಾನೇ. ಆ ಬಿಸಿ ಸೌಟ್ ಇಟ್ಬಿಡು. ಫೋರ್ಜರಿ ಕೆಲಸ ಮಾಡಿಬಿಟ್ಟು ಮಾಡೋಣ ಅನ್ಕೊಂಡಿದ್ವಿ ತಾನೇ. ಆ ಬಿಸಿ ಸೌಟ್ ಇಟ್ಬಿಡು. ನಿಂದೆ ಆದ್ಮೇಲೆ ಯಾಕೆ ಬರುತ್ತೆ? ಹಿಂದೆ ಹೆಸರು ಬರ್ತೋಗೋದು.
ತಿಂದ್ರೆ ಬಾಕ್ಸ್ ಮೇಲೆ ತಿಂದ್ರೆ ಅಲ್ಲ ತಿಂದ್ರೆ ಬದುಕ್ತಾರ ಇಲ್ಲ ಅಂತ ಡೌಟ್ ಯಾರಿಗೆ ಬಂತೀಗ? ನಿನ್ಗ? ಅವಳೇನಾ? ನಾನು ತಿನ್ನೋದಿಲ್ಲಪ್ಪ, ನಾನು ತಿನ್ನೋದಿಲ್ಲ. ಬಾಯಲ್ಲಾಗುತ್ತೆ ಮಾತಾಡೋದು, ಕೈಯಲ್ಲಾಗಲ್ಲ ಬಾಯಲ್ಲಾಗುತ್ತೆ ಮಾತಾಡೋದು. ಕೈಯಲ್ಲಾಗ್ದವ್ರೆ ಮಾತಾಡೋದಿಂತ. ಹೌದು, ಕೈಯಲ್ಲಿ ಹೆಂಗ್ ಮಾತಾಡ್ತೀಯ ತಪ್ಪಪ್ಪ? ಕೈಯಲ್ಲಿ ಏನೋ ಕಿಸಿಯಕ್ಕಾಗ್ದಲೇ ಇರೋರು ಮಾತಾಡೋದು. ನಾನು ಕಿಸಿದೀನಪ್ಪ. ಕೈಯಲ್ಲಿ ಕಿಸಿಯಕ್ ಬರುತ್ತಾ? ಕಿಸಿದೀನಪ್ಪ ನಾನು ಕಿಸಿದೀನಪ್ಪ. ಕೈಯಲ್ಲಿ ಕಿಸಿಯಕ್ ಬರುತ್ತಾ? ಕಿಸಿದೀನಪ್ಪ. ಹಾಸ್ಟೆಲ್ ಹುಡುಗಿರು ನೋಡಿ ಏನ್ ಕತೆ ಮಾತಾಡ್ತಾರೆ. ಆಲ್ಮೋಸ್ಟ್ ಒಗ್ಗರಣೆ ರೆಡಿ ಆಗ್ತಾ ಬಂತು. ನಮ್ಮ ಅಚ್ಚುಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಗಿದೆ, ತಿಂದರೆ ಸತ್ತೋಗ್ಬಿಡ್ತೀನಿ ಅಂತ ಭಯ. ಸೊ ಅದಕ್ಕೆ ಅವಳಿಗೆ ಆ ರೈಸ್ ಇಲ್ಲ, ಅವಳಿಗೆ ತಿನ್ನೋಕೆ ಕೊಡೋದಿಲ್ಲ ಅಂತ. ಸೊ ಚೆನ್ನಾಗಿ ಮಾಡ್ತಾಳೆ ಧೃತಿ, ಯಾರಿಗೂ ಕೊಡಲ್ಲ ಅಷ್ಟೇ. ಚೆನ್ನಾಗಿ ಮಾಡಿರ್ತಾಳೆ, ಅದಕ್ಕೆ ಅವಳಿಗೆ ಅಚ್ಚು ಕ್ಯಾನ್ಸಲ್. ಮತ್ತೆ ಸತ್ತೋಗಲ್ವಾ? ಅವಳು ಸತ್ತೋಗಿ ನಿಮ್ಮ ಅವಳು ಸತ್ತೋಗಿ ಘಾಟ್ ಕೊಡ್ತಾಳೆ. ಆಗುತ್ತೆ ಟೆನ್ಷನ್ ಎಷ್ಟು? ಓಹೋ, ನಿನಗೆ ಹೊಡಿಯೋಕ್ಕಾಗಲ್ವಲ್ಲ ಅಂತ. ನಿನಗೆ ಹೊಡಿಯೋಕ್ಕಾಗಲ್ವಲ್ಲ ಅಂತ. रुको जरा सबर करो बोला. ಬಿಸಿ ಸೌಟಲ್ಲಿ ಏನ್ ಮಾಡ್ತಾ ಇರೋದು ರುಚಿ? ನೀನು ವೇಟ್ ಮಾಡಿ, ಲಾಸ್ಟಲ್ಲಿ ಹೇಳ್ತಾರಂತೆ ವೇಟ್ ಅಂಡ್ ಸಿ ಅಂತೆ. ಪೊಟ್ಯಾಟೊ ಹಾಕೊಂತಾರೆ, ಅದ್ರ ಕೆಳಗೆ ಅದ್ರ ಮೇಲೆ. ಫೈನಲಿ ಧೃತಿ ಅವರು ಘಾಟ್ ಇಟ್ಬಿಟ್ಟಿದ್ದಾರೆ ಸ್ವಲ್ಪ. ನಿನ್ಗ ಅಚ್ಚು ಸೀದೋಯ್ತು, ಅದಕ್ಕೆ ವಾಸನೆ ಬರ್ತಾ ಇದೆ. ಬರೀ ಇಂಥದೆಯಾ? ಎಲ್ಲರಿಗೂ ಕೆಮ್ಮಂತೂ ಸ್ಟಾರ್ಟ್ ಆಗಿಬಿಟ್ಟು. ಅದೇ ಮಿರಾಕಲ್ ಅಂದರೆ, ಸುತ್ತ ಇರೋರಿಗೆಲ್ಲ ಕೆಮ್ಮನ್ನು ಓಡೋಗ್ಬಿಟ್ರು, ಇವಳಿಗೆ ಮಾತ್ರ ಕೆಮ್ಮು ಬರ್ತಿಲ್ಲ. ಅಡುಗೆ ಮಾಡ್ತಾ ಇರೋಳಿಗೆ ಅವಳು ಉಸಿರಾಡ್ತಾ ಇಲ್ಲ ಅನ್ಸುತ್ತೆ ಮೇಬಿ. ಇವಳು ನೋಡಿ, ಟೈಮ್ 20 ಮಿನಿಟ್ಸ್ ಆಗೋಯ್ತು. 21 ಸೆಕೆಂಡ್ಸ್. ನಮ್ಮ ಮನೇಲಿ ಈ ಬಿಗ್ ಜಾಕ್ ಫ್ರೂಟ್ ತಗೊಂಡು ಬಂದಿದ್ದೀನಿ ನೋಡಿ. ಜಾಕ್ ಫ್ರೂಟ್ ರೆಸಿಪಿ ಮಾಡಬೇಕು ಅಂತ. ಏನೋ ಒಂದು ಮಾಡ್ತಾ ಇದ್ದಾಳೆ, ಅಡ್ಡಿ ಮಾಡಲಿ ಕಂಪ್ಲೀಟ್ ಆಗಲಿ. ಎಲ್ಲಿವರೆಗೂ ಬಂತು ಧೃತಿ ಅವರೇ? ಆಲ್ಮೋಸ್ಟ್ ಅಷ್ಟೇನಾ? ನನಗೆ ಗೊತ್ತಾಗ್ಬಿಡ್ತು ನೀವೇನು ಮಾಡ್ತಾ ಇದ್ದೀರಾ ಅಂತ. ಮೇ ಬಿ ಇಷ್ಟು ನಮಗೆಲ್ಲ ಗೊತ್ತಾಗೋಯ್ತು. ಪೊಟ್ಯಾಟೊ ಎಲ್ಲ ಹಾಕ್ಕೊಂಡಿದ್ದೀರಾ ಅಂದರೆ ಪೊಟ್ಯಾಟೊ ರೈಸ್ ರಿವೀಲ್ ಆಗೋಯ್ತು. ಕೈಗೆ ಬರೋಕ್ಕೆ ಮುಂಚೆ ರಿವೀಲ್ ಆಗೋಯ್ತು. ಸೊ ಟೈಮು ನೋಡಿ ಆಗ್ತಾ ಇದೆ ಇಷ್ಟು. ಸೊ ಈಗ ಫೈನಲಿ ರೈಸನ್ನು ಹಾಕ್ಕೋತಾ ಇದ್ದಾರೆ. ಫೈನಲಿ ಟಚ್ ಬರ್ತಾ ಇದೆ, ಟೈಮು ಆಗ್ತಾ ಇದೆ ಆಲ್ರೆಡಿ. ಫೈನಲಿ ಒಂದು ಏನು ರೆಸಿಪಿ ಅದು ನೋಡ್ರಿ. ಅಯ್ಯೋ ರಾಮ, ಅಯ್ಯೋ ರಾಮ, ಅಯ್ಯೋ ರಾಮ, ಅಯ್ಯೋ ರಾಮ. ಶೋ ಎಂತ ಅಲ್ಲ, ಮಾಡ್ತಾ ಇರೋಳಿಗೆನೆ ಕೆಮ್ಮು ಬರ್ತಿಲ್ಲ, ನಿಮ್ಗಳಿಗೆ ಕೆಮ್ಮು ಬರ್ತಿದೆ. ಕೆಮ್ಮು ಬರ್ತಿದೆ. ನಾವಿರೋ ಕಡೆ ಎಲ್ಲ ಘಾಟೆ ಇರುತ್ತೆ.
ಫೈರ್. ನಾವಂದ್ರೆ ಏನ್ ತಮಾಷೆನಾ? ನಾವಂದ್ರೆ ತಮಾಷೆನಾ? ಫೈರ್. ಏನ್ ಹೇಳಿದ್ಯೋ? ಏನೋ ಕೆಟ್ಟ ಬೈತಾಳೆ. ಹುಚ್ಚರಾಶಿ ಮೀನ್ಸ್ ಏನಂಗಂದ್ರೆ ಏನ್ ಇವಳು ಅಡುಗೆ ಮಾಡೋಳಕ್ಕೆ ಕೆಮ್ಮು ಬರ್ತಿಲ್ಲ, ನಮ್ಗೆಲ್ಲರಿಗೂ ಫೈರೇ ಬರ್ತದೆ ಇಲ್ಲಿ ನೋಡಿ. ಇವ್ರದ್ದು ಮೀಟಿಂಗ್ ಸಂಭಾಷಣೆ ನಡೀತಾ ಇದೆ, ಇವಳು ಕುಕ್ಕಿಂಗ್ ನಡೀತಾ ಇದ್ರೆ. ಸೊ ಟೈಮ್ ಎಷ್ಟಾಗ್ತಾ ಇದೆಯಪ್ಪ? ಯಾಕೆ ಕಂಪ್ಲೀಟೆಡಾ? 26 minutes 23 seconds ತೋರಿಸಿಲಿ ಟೈಮು. ಫೈನಲಿ ರೆಡಿ ಆಯ್ತಂತೆ ಪೊಟ್ಯಾಟೊ ರೈಸು. ಆಮೇಲೆ ಬೌಲ್ ಸರ್ವ್ ಮಾಡೋಣ. ಇಷ್ಟು ನಿಮಿಷದಲ್ಲಿ ಒಂದು ರೆಸಿಪಿ ಕಂಪ್ಲೀಟ್ ಮಾಡಿದ್ದಾರೆ. ಯಾರಿಗಾರು ಬ್ರೇಕ್ಫಾಸ್ಟ್ ರೆಸಿಪಿ ಬೇಕು ಅಂದರೆ ನಮ್ಮ ವಿಡಿಯೋದಲ್ಲಿ ಸಿಗುತ್ತೆ ನೋಡಿ. 1/2 hour ಒಳಗಡೆ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಯಿತು, ಪೊಟ್ಯಾಟೊ ರೈಸ್. ಸೊ ನೀವು ಇವ್ರದ್ದೆಲ್ಲ ಕುಕ್ಕಿಂಗ್ ಮುಗೀತು, ಇವಾಗ ಎಲ್ಲ ಪ್ಯಾಕಪ್. ಸೊ ಕ್ಲೀನಿಂಗ್ ಮಾಡಿಕೊಂಡು ಪ್ಯಾಕಪ್ ಮಾಡಿಬಿಟ್ರೆ ಅವ್ರು ಬಂದು ಮತ್ತೆ ಓಪನ್ ಮಾಡ್ಕೋಬೋದು. ಮತ್ತೆ ಅವ್ರವ್ರ ಟೈಮಲ್ಲ ಅವರು ಇಂಪಾರ್ಟೆಂಟ್ ಅಷ್ಟೇ ಅಪ್ಪ. ನಮ್ಮ ಟೈಮ್ ಮುಗೀತು, ನಮ್ಮ ಕುಕ್ಕಿಂಗ್ ಮುಗೀತು ಅಷ್ಟೇ. ಈ ಕುಕ್ಕಿಂಗ್ ಮೇನು ಆಗೋದಾಯಿತು. ಆಮೇಲೆ ಟೇಸ್ಟ್ ವಿಷಯ ಬಂದರೆ ಜಡ್ಜ್ ಬಂದಾಗ ಜಡ್ಜ್ಮೆಂಟ್ ಕೊಡೋಕೆ ಜಡ್ಜ್ಮೆಂಟ್ ಬರ್ತಾರೆ ಜಡ್ಜಸ್ಸು, ಆವಾಗ ಟೇಸ್ಟ್ ವಿಷಯಕ್ಕೆ ಬರೋಣ. ನಿನ್ನ ಫೈನಲ್ ಮುಗೀತಾ? ಮುಚ್ಚಿಬಿಟ್ಟು ಇಟ್ಬಿಟ್ಟಿದ್ದಾರೆ. ಸೊ ನಿನ್ನ ಫೈನಲ್ ಕಂಪ್ಲೀಟೆಡಾ? ಕಂಪ್ಲೀಟ್. ಈಗ ಅವ್ರು ಬರ್ಬೋದಾ? ಓಕೆ. ಇದು ಆಕ್ಚುಲಿ ಚೆನ್ನಾಗಿರೋದು ಅಷ್ಟೇ. ತರಕಾರಿ ತಗೊಂಡ್ರಾ? ತಗೊಳ್ತಾ ಇದ್ದಾಳೆ ಇವಳು ನೋಡಿ. ಇವಳು ಈ ಥರ ಇವಾಗ ಕಿಚನ್ಗೆ ಹೋಗಿ ಇವಳು ಯಾವ ರೇಂಜಲ್ಲಿ ಮಾಡ್ತಾಳೋ ಗೊತ್ತಿಲ್ಲ, ನಾವು ನೋಡ್ತಾ ಇರ್ಬೇಕಂತೆ. ನೋಡ್ತಾ ಇರೋಣ ಇವಳು ಏನು ಮಾಡ್ತಾಳೆ ಅಂತ. ಸೊ ಸ್ಟಾರ್ಟ್ ಮಾಡ್ಕೊತಾ ಇದ್ದಾಳೆ. ಏನೇನು ಬೇಕು ಎಲ್ಲ ಐತಿ. ಒಂದು ಪ್ಲೇಟ್ ತೊಗೊಂಡು ಎಲ್ಲ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೀನ್ಸ್ ಬೀನ್ಸ್ ಓಕೆ. ಟೈಮ್ ಸ್ಟಾರ್ಟ್ ನಾವು. ನೋ, ಓ ಜೋಡಿಸ್ಕೋತಾ ಇದ್ದೀರಾ? ಒಟ್ನಲ್ಲಿ ನೀವು ವೆಜಿಟೇಬಲ್ ಮುಟ್ಟಿದ್ರೆ ಟೈಮ್ ಸ್ಟಾರ್ಟ್. ಓಕೆ, ಟೈಮ್ ಸ್ಟಾರ್ಟ್ ಮಾಡಿದ್ರೇನಮ್ಮ? ಓಕೆ, ಈಗ ಮಾಡೋಣ ಸ್ಟಾರ್ಟ್. ಟೈಮು ಅವಳು ವೆಜಿಟೇಬಲ್ಸ್ ಎಲ್ಲ ಜೋಡಿಸಿ ಇಟ್ಕೋತಾ ಇದ್ದಾಳೆ. ಸ್ವಲ್ಪ ಈಸಿ ಅಂದರೆ ಇವಳು ನೋಡು ಸಪೋರ್ಟ್. ಸಪೋರ್ಟ್ ಮಾಡಿಲ್ಲ ನನಗೇನು ಬದನೆಕಾಯಿ ಸಪೋರ್ಟ್. ಬದನೆಕಾಯಿ ಎಲ್ಲ ಐತೆ. ಬದನೆಕಾಯಿ ಸಪೋರ್ಟ್ ಮಾಡಿಲ್ಲ ನನಗೇನು ಬದನೆಕಾಯಿ ಸಪೋರ್ಟ್. ಬದನೆಕಾಯಿ ಎಲ್ಲ ಐತೆ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನು ಬದನೆಕಾಯಿ ಸಪೋರ್ಟ್ ಮಾಡಿಲ್ಲ ಇವಳಿಗೆ, ಅವಳಿಗೆ ಮಾತ್ರ ಮಾಡ್ತಾ ಇದ್ದಾಳೆ ಅಂತೆ. ಸೊ ಮೇಡಮ್ ಅವರೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಟೈಮ್ ಸ್ಟಾರ್ಟ್ ಮಾಡೋದಾ? ಟೈಮ್ ಸ್ಟಾರ್ಟ್ ಆಯ್ತು. ಮೇಡಮ್ ಅವ್ರು ನೋಡ್ತಿದ್ರೆ ತುಂಬಾ ಸ್ಪೀಡಲ್ಲಿದ್ದಾರೆ. ನಾವು ಸ್ವಲ್ಪ ಸೈಡಿಗೆ ಹೋಗ್ಬಿಡೋಣ. ಅಯ್ಯಪ್ಪ, ಯಾವ್ದಿದು ನಗು? ಈ ರೇಂಜಿಗೆ ಓಡೋಗಿ ಟೊಮೊಟೊ ತುಳ್ಬಿಟ್ರು ನೋಡಿ. 55 ರೂಪಾಯಿ kg ಟೊಮೆಟೊ ಆಗಿದೆ. ಏನ್ ರೇಂಜಲ್ಲಿ ಮಾಡಿದ್ರೆ? ಬಾಣ್ಲೆ ದೊಡ್ಡದ್ ಬೇಕಾ ಚಿಕ್ಕದ್ ಬೇಕಾ? ಅವಳಷ್ಟು ದಪ್ಪ ಬೇಕಂತೆ. ಸೊ ಕಟ್ ಮಾಡ್ಕೋತಾ ಇದ್ದಾರೆ ಫಾಸ್ಟ್ ಆಗಿ. ತುಂಬಾ ಸ್ಪೀಡಾಗಿದ್ದಾರೆ ಮೇಡಮ್ ಅವರು, ಅವ್ರಿಗಿಂತ ಸ್ಪೀಡಲ್ಲಿದ್ದಾರೆ. ಬಟ್ ಆ ಕುಕ್ಕಿಂಗ್ ಟೈಮಿಂಗ್ಸ್ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ತುಂಬ ಫಾಸ್ಟ್ ಆಗಿದ್ದಾರೆ ಮೇಡಮ್ ಅವರೇ. ಸ್ವಲ್ಪ ಮಾತಾಡಿ. ಸಿಪ್ಪೆ ತೆಗಿಯಲ್ವಾ ನೀವು? ಸಿಪ್ಪೆ ತೆಗಿಯಲ್ವಾ? ಮತ್ತೆ ಅರ್ಜೆಂಟಲ್ಲಿ ಹಿಂಗೆ ಮಾಡಿಬಿಡ್ಬೇಡಿ, ತಿನ್ನೋರು ನಾವೇ. ಸೊ ಟೈಮ್ ನೋಡ್ತಾ ಇರ್ಬೋದು. ಫಾಸ್ಟ್ ಇದ್ದಾರೆ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಅನಿಸುತ್ತೆ. ತುಂಬ ಇದೆಯಾ? ನೋಡೋಣ, ಟೇಸ್ಟಲ್ಲಿ ನೋಡೋಣ. ಮುಖದಲ್ಲಿ ಕಳೆನಾ ಕೊಳೆನಾ?
ಪಕ್ಕದಲ್ಲಿ ಕಳೆನಾ ಕೊಳೆನಾ? ಕೊಳೆ ಅಲ್ಲ ತೆಕ್ಕೊಂಬ. ಅದೇ ಏನ್ ನೋಡಿದ್ರೆ ಗೊತ್ತಾಗುತ್ತೆ. ಅಯ್ಯೋ ಶಕೆ ಏನೇ ಎಲ್ಲಿವರೆಗೂ ಬಂತು? ಕಾಜಲ್ ಅವರಾ? ನಮ್ಮನೆಗೆ ಇವತ್ತು ಕಾಜಲ್ ಅವ್ರು ಬಂದಿದ್ದಾರೆ ನೋಡಿ. ಅಗರ್ವಾಲ್ ಶೂಟಿಂಗ್ ಮಾಡಿಕೊಂಡು ಮಧ್ಯದಲ್ಲಿ ಗ್ಯಾಪಲ್ಲಿ ಇಲ್ಲಿ ಸ್ವಲ್ಪ ಟೈಮ್ ಇತ್ತು ಅಂತ ನಮ್ಮ ಮನೆಗೆ ವಿಸಿಟ್ ಕೊಟ್ಟಿದ್ದಾರೆ. ನಿಜ 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 ಫ್ರೆಂಡ್ಸ್. ಟೈಮ್ ನೋಡಿ ಹೋಗ್ತಾ ಇದೆ, 5 ನಿಮಿಷ ಆಗೋಯ್ತು. 5:40. ಏನು ಹುರ್ಕೊಂತವಳು? ಸ್ಮೆಲ್ ಬರ್ತೈತಂತೆ ಹುರ್ಕೊಂತ ಇರೋದಕ್ಕೆ. ವೈ ಹುರ್ಕೊಳಿಂಗ ನಾಟಿಕ ಉರ್ಸಿಂಗ ವೈ ಹುರ್ಕೊಳಿಂಗ ನಾಟಿಕ ಉರ್ಸಿಂಗ. ಅವಳು ಹುರ್ಕೊಳಲ್ವಂತೆ, ಬೇರೆ ಗುರುಸ್ತಾವಳ. For you, for me, yeah, for you. Why I will ಹುರ್ಕೊಳ್ಳಿ. ನಿನಗೆ ಗೊತ್ತು, ನನಗೆ ಗೊತ್ತು. ನನಗೇನು ಗೊತ್ತು? ನಾನು ಹುರಿಸ್ತೀನಿ, ನೀನು ಹುರ್ಕೊ. ನಾನೆಂದು ಹುರ್ಕೊಬೇಕು? ಹುರ್ಕೊಂಡಿಲ್ಲ ಅಂದ್ರೆ ಬಿಡು, ಯಾಕೆ ಹೇಳ್ತೀಯಾ? ವಾಸನೆ ಬರ್ತೈತೆ, ನೀವೆಲ್ಲ ಹುರ್ಕೊಂಡು ಸುಮ್ಮನಿರಿ. ಹುರ್ಕೊಂಡಿಲ್ಲ ಅಂದ್ರೆ ಬಿಡು, ಯಾಕೆ ಹೇಳ್ತೀಯಾ? ವಾಸನೆ ಬರ್ತೈತೆ, ನೀವೆಲ್ಲ ಹುರ್ಕೊಂಡು ಸುಮ್ಮನಿರಿ. ये बड़ी अच्छी बात कही आप. ಅಯ್ಯಪ್ಪ ನಮ್ಗೆ ಅಂತ ಬುದ್ಧಿ ಇಲ್ಲಪ್ಪ. ಮತ್ತೆ ನಮ್ಗೆ ಹೇಳ್ದಲ್ಲ ಈಗ. ನೋಡೋಣ ಇರ್ರಿ, ಯಾರು ಡಿಶ್ ಹೆಂಗಿರುತ್ತೆ, ಯಾರು ಹುರ್ಕೊಳ್ಳಲ್ಲ. ಒಟ್ಟಿನಲ್ಲಿ ಇಷ್ಟ ಇದ್ರೆ ತಿಂದ್ಬಿಡೋದಷ್ಟೇ. ನೋಡೋಣ. ನೀ ಶೆಫು. ಕೈ ಹುರ್ಕೊಳ್ಳಿಂಗಲ್ಲ, ಉರ್ಸಿಂಗು. ಚಿಲ್ಲಿ ಕಟ್ ಮಾಡಿ ಕೈ ಉರಿತಾ ಇದೆ. ಸೊ ಹುರ್ಕೊಳ್ಳಿಂಗ್ ಉರಿತಾ ಇದೆ. ಯಾಕೆ ನನಗೆ ಬಂದ್ಬಿಟ್ಟು ಡಿಸ್ಟರ್ಬ್ ಮಾಡ್ತಾಳೆ? ಯಾಕೆ ನನಗೆ ಬಂದ್ಬಿಟ್ಟು ಡಿಸ್ಟರ್ಬ್ ಮಾಡ್ತಾಳೆ? ಮಾಡು. ಓ, ಈಗ ಅವಳಿಗೆ ಮಾಡ್ತಾ ಇಲ್ಲ ಅಂತ ನಿಂಗೆ ಹುರ್ಕೊಳ್ತೀನಿ. डिप्रेशन डिप्रेशन ಉರಿಸ್ತೀನಿ ಬಾರೆ ಜೊತೆಲಿ ಉರ್ಸಕ್ಕೆ. ಬ್ರೋ ಯಾರು? ಕಂಪ್ಲೀಟಾ? ವೆಜಿಟೇಬಲ್ ಕಟ್ಟಿಂಗ್ಗೆ 10 ಮಿನಿಟ್ಸ್ ಆಯಿತು. ಟೈಮ್ ಸ್ಟಾರ್ಟ್ ಜಾಸ್ತಿ ಆಗ್ತಾ ಇದೆ, ಹೋಗ್ತಾ ಇದೆ ಟೈಮ್. ಅವಳು ತಗೊಂಡ್ತಾಳೆ ಬಿಡು. ಅವಳೇ ತಗೋಬೇಕು, ನಾನೇ ತಗೊಂತೀನಿ. ಡನ್. ಉಳಿತೀವಲ್ಲ ನಾವು. ತಿಂದು ನೋಡು, ಆಮೇಲೆ ಮಾತಾಡು. ಅಲ್ಲ, ನೀವು ಮಾಡಿರೋದು ಉಳಿತೀವ ಇಲ್ಲ ಅಲ್ಲ, ನೀವು ಮಾಡಿರೋದು ತಿಂದ ಮೇಲೆ ನಾವು ಉಳಿತೀವ ಇಲ್ಲ ಅಂತ. ಆಂಬುಲೆನ್ಸ್ ರೆಡಿ ಮಾಡಿ ಏನಕ್ಕೆ? ಕನ್ನಡ ಮಾತಾಡೋದು ಕಲಿ ಫಸ್ಟ್. ನನಗೆ ಬರುತ್ತೆ ಇಷ್ಟೇ ಸಾಕು. ಏನಕ್ಕೆ? ಕನ್ನಡ ಮಾತಾಡೋದು ಕಲಿ ಫಸ್ಟ್. ನನಗೆ ಬರುತ್ತೆ ಇಷ್ಟೇ ಸಾಕು. ಆಂಬ್ಯುಲೆನ್ಸ್ ರೆಡಿ. ಅವಳು ತಿಂದಿರೋದು ಅಥವಾ ಅವಳು ಮಾಡಿರೋದನ್ನ ತಿಂದ್ರೆ ನೀನು ಆಂಬ್ಯುಲೆನ್ಸ್ ಬೇಕಾ? ರೆಡಿ ಮಾಡಿಟ್ಕೊ, ಯಾಕೆ ಬೇಕು? ಕುಳಿಂಗ್ದೇನು? ಯಾವ ಕಾಲೇಜು, ಯಾವ PG ನಿಮ್ದೆಲ್ಲ ಸ್ವಲ್ಪ ಹೇಳಿ ಮೇಡಮ್. ನಿಮ್ದೆ ನಾವೇ ಟ್ರೈನಿಂಗ್ ಕೊಟ್ಕೊಂಡಿರೋದು, ನಮಗೆ ನಾವೇ ಎಲ್ಲ ಹೇಳ್ಬಾರ್ದು, ಸೀಕ್ರೆಟ್. ಹೀಗೆ ಕಲಿತಿರಲ್ಲ, ಉದ್ಧಾರ ಆಗತ್ತೆ. ಜರ್ಜು ಇವರೇ ಏನ್ ಪಚಡಿ ಚೆನ್ನಾಗಿ ಹುರ್ಕೊಂಡಿದ್ದಾಳೆ ಚಿಲ್ಲಿಯಲ್ಲಿ ಕೈನ, ಅದಕ್ಕೆ ಉಜ್ತವಳೆ. ये बड़ी अच्छी बात कही आप. ಕಟಿಂಗ್ಸ್ ಎಲ್ಲ ಮುಗೀತಾ ಮೇಡಮ್ ನಿಮ್ದು? ಕಾಜಲ್ ಅಗ್ರವಾಲ್ ಅವರೇ, ಕಟಿಂಗ್ಸ್ ಬೇಜಾನ್ ಫಾಸ್ಟಾಗಿ ಬೇಜಾನ್ ಮಾಡ್ಕೊತವ್ರೆ. ಸ್ವಲ್ಪ ಕಷ್ಟಕರವಾದ ಲೈಫಲ್ಲಿ ಕೊಯ್ಕೊಂಡ್ಲಾ
ಯಾರು ಕುಯ್ಕೊಂಡ್ರಾ ಕೊಯ್ಕೊಂಡ್ಲಾ ಯಾರು ರಕ್ತದಿಂದ ಮಾಡಿ ಏನ ಏನೇನು ಹೇಳ್ತಾವಳೆ ವಾರು నువ్వే చేసేసి ಕ್ವಾಂಟಿಟಿ ಜಾಸ್ತಿನೇ ಬಟ್ ಟೈಮಿಂಗ್ ಅಲ್ಲಿ ಬಟ್ ಮಾಡ್ರಂತ ಯಾರು ಹೇಳಿಲ್ಲ. ಬಟ್ ಒಟ್ಟಿನಲ್ಲಿ ರೆಸಿಪಿ ಕಮ್ಮಿ ಟೈಮಲ್ಲಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ಬಟ್ ಅವಳು ಚೂಸ್ ಮಾಡ್ಕೊಂಡಿರೋದು ಡಿಶ್ ಆ ಥರ ಏನು ಮಾಡೋಕ್ಕಾಗಲ್ಲ. ಟೇಸ್ಟ್ ಯಾರ್ದಿರುತ್ತೋ ಗೊತ್ತಿಲ್ಲ, ಬಟ್ ಟೈಮ್ ಯಾರ್ದಿರುತ್ತೋ ಗೊತ್ತಿಲ್ಲ. ನೋಡೋಣ. ಕೋಪ ಬರ್ತದೆ ಇಲ್ಲೆಲ್ಲ ಟೈಮ್ ನೋಡಿ, ಟೈಮು ಹೋಗ್ತಾ ಇದೆ. ಇನ್ನು ಕಟಿಂಗ್ಸ್ ಅಲ್ಲೇ ಇದ್ದಾರೆ ಮೇಡಮ್ ಅವರು. ನೋಡೋಣ. ಈಗಷ್ಟೇ ಬಾಣಲೆನ ಇಟ್ಕೊಂಡಿದ್ದಾರೆ. ಸ್ಟಾರ್ಟ್ ಕುಕಿಂಗ್ ವೆಜಿಟೇಬಲ್ಸ್ ಕಟಿಂಗ್ 20 ಮಿನಿಟ್ಸ್. ನೋಡಿ ಎರಡು ಬೆಡ್ ಇರೋದು. ಇವರು ಹಾರ್ಡ್ ವರ್ಕ್ ನೋಡಿ, ಕುಟ್ಟು 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 ಅಂತ. ಹೇಗಿದ್ದೀರಾ ಕಾಜಲ್ ಅವರೇ? ಫೈನಾ? ಓಕೆ, ಟೈಮ್ ಅಂತೂ ಬೀಟ್ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ನೋಡೋಣ, ಟೈಮು ಈಕ್ವಲ್ ಆಗಲ್ಲ ಟೇಸ್ಟಲ್ಲಿ. ಆಮೇಲೆ ಅವ್ರವ್ರದ್ದು ನೋಡೋಣ ಏನೇನು ಕಾಂಪಿಟೆಂಟ್ ಇಟ್ಕೊಂಡಿದ್ದಾರೆ ಅಂತ. ಆಗೋಯ್ತು, 31 ಮಿನಿಟ್ ಕ್ರಾಸ್ ಆಯಿತು, ಇನ್ನೂ ಮುಗ್ದಿಲ್ಲ. ಸೊ ಹೇಗನ್ನಿಸ್ತಾ ಇದೆ? ಈಸಿನ ಕುಕ್ಕಿಂಗ್ ಮಾಡೋದು ಇಲ್ಲ ಟಫಾ? ಮೀಡಿಯಮ್ ಮಾಡ್ಬೋದು, ಇಲ್ಲ ಮಾಡೋಕ್ಕಾಗ್ದೇನೂ ಇರ್ಬೋದು. ಹೌದು. ಸೊ ನೀವು ಎಲ್ಲಿಂದ ಕಲ್ತಿದ್ದು ಕುಕ್ಕಿಂಗ್ ಎಲ್ಲ? ಫಸ್ಟ್ ಟೈಮಾ? ಸೊ ನೀನು ಯೂಟ್ಯೂಬಿಂದ? ನಿಮ್ಮ ಅಪ್ಪ ಹತ್ರ. ಸೊ ನಿಮ್ಮ ಫಾದರು ಶೆಫು, ಹಾಗಾಗಿ ಟಚ್ ಇದೆ. ಹಾಗಾಗಿ ಕಷ್ಟವಾಗಿರೋ ಒಂದು ರೆಸಿಪಿನ ಚೂಸ್ ಮಾಡಿಕೊಂಡು ಲೇಟಾಗಿ ಅಂದರೆ ಸ್ವಲ್ಪ ಲೆಂತ್ ಟೈಮ್ ಬೇಕು. ಸೊ ಟೈಮ್ ಜಾಸ್ತಿ ಇದ್ರೂ ಪರವಾಗಿಲ್ಲ, ಒಂದು ಒಳ್ಳೆ ರೆಸಿಪಿ ಮಾಡೋಣ ಅಂತ, ಟೇಸ್ಟ್ ಇರಬೇಕು ಅಂತ. ವಾರ್ ನಡಿಬೇಕು ಅಂತ. ವಾರ್ ನಡೀತಿದೆ ಇಲ್ಲಿ. ನೀನಾ ನಾನಾ ಚಾಲೆಂಜ್? ನೋಡಿ ಎಷ್ಟಾಗ್ತಿದೆ, 42 ಮಿನಿಟ್ಸ್. ಸೊ ಫೈನಲಿ ಇಬ್ಬರದು ಕುಕ್ಕಿಂಗ್ ಎಲ್ಲ ರೆಡಿ ಆಗಿದೆ. ಈಗ ಟೇಸ್ಟ್ ಮಾಡುವ ಸಮಯ ಬಂದಿದೆ. ಎಲ್ಲ ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದಾರೆ. ಸೊ ಕಾಜಲ್ ಅಗರ್ವಾಲ್ ಅವರು ಫ್ರೈಡ್ ರೈಸನ್ನು ಮಾಡಿದ್ದಾರೆ. ಓಕೆ, ರೆಡಿನಾ? ರೆಡಿ. ಫ್ರೈಡ್ ರೈಸ್ ರೆಡಿ ಆಯಿತು. ಓಕೆ, ರೆಡಿ? ಪೊಟ್ಯಾಟೊ ರೈಸ್. ಹಾಂ, ಓಕೆ, ರೆಡಿ. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಒಂದು ಫಾಸ್ಟಾಗಿ ಬ್ರೇಕ್ಫಾಸ್ಟ್ ರೆಸಿಪಿ ಒಂದು ತೋರಿಸಿದ್ದಾರೆ ನಮ್ಮ ಋತುವಿಯವರು. ಒಂದು ಹೋಟೆಲ್ ಸ್ಟೈಲಲ್ಲಿ ಫ್ರೈಡ್ ರೈಸ್ ತೋರಿಸಿದ್ದಾರೆ. ಇವಾಗ ಟೇಸ್ಟ್ ಮಾಡಿ ನೋಡೋಣ ಬನ್ನಿ. ಜಡ್ಜಸ್ ಇವರು. ಸೊ ಜಡ್ಜ್ ಮಾಡ್ತಾರೆ ಇವಾಗ. ರೆಡಿ ನೀವು ಗರ್ಲ್ಸ್? ಫಸ್ಟ್ ಹೋಗ್ರಿ. ಫಸ್ಟು ಅಲ್ಲ, ಫಸ್ಟ್ ಇವರು ಹೋಗಿ. ಹಾಂ ಸರಿ, ಜಡ್ಜ್ ಮಾಡ್ತಾರೆ. ಕಲರ್ಫುಲ್ ಆಗಿದೆಯಾ? ಏನದು? ಚೆನ್ನಾಗಿದೆಯಾ? ಅಷ್ಟೇ, ಇನ್ನೆಲ್ಲ ಚೆನ್ನಾಗಿದೆ. 10ಗೆ ಎಷ್ಟು ಕೊಡ್ತೀರಾ? 8. ಉಪ್ಪು ಕಮ್ಮಿ. 8. ಓಕೆ, ಗೋ. ಸೊ ನಮ್ಮ ಅಲ್ಲ ಫ್ರೈಡ್ ರೈಸ್, ಕಾಜಲ್ ಅಗರ್ವಾಲ್ ಅವ್ರು ಮಾಡಿರೋ ಫ್ರೈಡ್ ರೈಸ್. ಶೂಟಿಂಗ್ ಬಿಟ್ಟು ಬಂದಿದ್ದಾರೆ. ಫ್ರೈಡ್ ರೈಸ್ ಶೂಟಿಂಗ್ ಬಿಟ್ಟು ಬಂದಿದ್ದಾರೆ. ಅವಳು ಟೇಸ್ಟ್ ಮಾಡಿದ್ಲು. ಇನ್ನೊಂದೇನು ಗೊತ್ತಾ, ಪಾಪ ಅವಳು ಟೇಸ್ಟ್ ಮಾಡಿರಲಿಲ್ಲ ಫಸ್ಟು. ಅವಳಿಗೆ ಅಷ್ಟು ಅನುಭವ ಇಲ್ಲ.
ಇದು ಆಕ್ಚುಲಿ ಚೆನ್ನಾಗಿರೋದು. ಓಕೆ 10ಗೆ ಎಷ್ಟು ಈಕ್ವಲ್ ಅಲ್ಲ ಅಷ್ಟು ಈಕ್ವಲ್ ಇರುತ್ತಾ? ಎಷ್ಟು ಪಾಯಿಂಟ್ಸ್ 10ಅಲ್ಲಿ? 8.5. ಹಾಂ ಓಕೆ. ಟೈಮಲ್ಲಿ ಇಬ್ಬರಲ್ಲಿ ನಿಂತ್ಕೊಳ್ಳಿ. ಟೈಮಲ್ಲಿ ಇಬ್ಬರಲ್ಲಿ ಇವಳು ಎಷ್ಟಮ್ಮ? 26. ಅವಳದು ನೋಡಿಲ್ಲ. 40 point something. 40 minutes ಮೇಲೆ. ಹಾಂ 40 ಮಿನಿಟ್ಸು. ಅದೇ ಜಸ್ಟ್ ಅವಳು ಟೇಸ್ಟ್ ಮಾಡಿಲ್ಲ, ಹಂಗಾಗಿ ಅದು ಗೊತ್ತಾಗಿಲ್ಲ. ಸಾಲ್ಟ್ ಕಮ್ಮಿ ಅಷ್ಟೇ. ಸೊ ನಿಮ್ಗೆ ಸ್ವಲ್ಪ ಸಾಲ್ಟ್ ಜಾಸ್ತಿ. ಸೊ ಲೇಟಾಗಿ ಟೈಮ್ ತಗೊಂಡು ಒಂದು ಬ್ಯೂಟಿಫುಲ್ ಆಗಿರೋವಂಥ ಒಂದು ಫ್ರೈಡ್ ರೈಸ್ ಚೆನ್ನಾಗಿ ಮಾಡಿದ್ದೀರಾ. ಸೊ ಟೈಮಲ್ಲಿ ಇವ್ರು ವಿನ್, ಟೇಸ್ಟಲ್ಲಿ ಅವ್ರು ವಿನ್. ಓಕೆ, ಯಾರಿಗೂ ಏನು ಬೇಜಾರಿಲ್ಲ. ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಕೂಡ ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ಡಿಶಸ್ ಕಲೀರಿ ಫಾಸ್ಟಾಗಿ. ಮುಂದೆ ಲೈಫು ಫ್ಯೂಚರ್ಗೆ ಯೂಸ್. ಹಾಂ ಓಕೆ ಗೈಸ್, ನೋಡಿ ಇವತ್ತಿನ ವ್ಲಾಗ್ ಮುಗೀತು, ಕಂಪ್ಲೀಟ್ ಆಯಿತು. ಸೊ ನೋಡಿ ಆಲ್ರೆಡಿ ಆಂಬುಲೆನ್ಸ್ನ ಬುಕ್ ಮಾಡ್ಕೊಂಡಿದ್ದೀನಿ. ಇವನ್ ಯಾರು ಅಂತ ಗೊತ್ತೇ ಆಗ್ಲಿಲ್ವಲ್ವಾ? ಪುಕ್ಸಟ್ಟೆ ಅಂತ. ಇಲ್ಲೇ ಉಣ್ತಾನೆ, ಇಲ್ಲೇ ತಿಂತಾನೆ, ಇಲ್ಲೇ ಮನಿಕೊಂತಾನೆ. ಓ ಹೆಸರ್ನ ಬೋ ಚಂದಾಗಿಟ್ಟವ್ರೆ. ಅಂದವಳೆ ಫಸ್ಟ್ ತಿಂತಾ ಇದ್ದಾಳೆ, ಅಷ್ಟು ಅರ್ಜೆಂಟ್ ಅವಳಿಗೆ ಆಂಬ್ಯುಲೆನ್ಸಲ್ಲಿ ಹೋಗೋ ಆಸೆ ಅಂತೆ. ಸೊ ಇವತ್ತಿನ ಲಾಗ್ ನಿಮ್ಗೆಲ್ಲರೂ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.